ನಮಸ್ಕಾರ ವೀಕ್ಷಕರೇ, ಬಿ-ಫ್ಯಾನ್ ನ್ಯೂಸ್ಗೆ ಸ್ವಾಗತ. ನಾನು ಮಿಗ್ನ. ಮೊಳಕಾಲ್ಮೂರು ತಾಲೂಕಾ ಮಟ್ಟದ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಶಾಸಕ ಎನ್.ವೈ. ಗೋಪಾಲಕೃಷ್ಣ. ಮೊಳಕಾಲ್ಮೂರು ಸ್ಪರ್ಧಾತ್ಮಕ ಕ್ರೀಡೆ ಎಂದರೆ ಗೆಲುವು ಸೋಲು, ದಾಖಲೆ, ಶ್ರೇಷ್ಠತೆ, ತಂತ್ರ ಹಾಗೂ ನಿಯಮಗಳಿಗೆ ಒತ್ತು ನೀಡುವ ಕ್ರೀಡೆಗಳು. ಇವುಗಳಲ್ಲಿ ಆಟಗಾರರು ಅಥವಾ ತಂಡಗಳು ಪರಸ್ಪರ ಪೈಪೋಟಿ ನಡೆಸಿ ಜಯ ಸಾಧಿಸಲು ಪ್ರಯತ್ನಿಸುತ್ತಾರೆ. ಪ್ರತಿಯೊಬ್ಬರು ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಶಾಸಕ ಎನ್.ವೈ. ಗೋಪಾಲಕೃಷ್ಣ ತಿಳಿಸಿದರು. ಪಟ್ಟಣದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಸೋಮವಾರ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ, ಗಾಯತ್ರಿ ಹಿರಿಯ ಪ್ರಾಥಮಿಕ ಶಾಲೆ, ತಾಲೂಕಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘಗಳಿಂದ ಏರ್ಪಡಿಸಿದ್ದ ತಾಲೂಕಾ ಮಟ್ಟದ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು. ಇನ್ನು ಕ್ರೀಡೆಯಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ, ಅದನ್ನು ಸಮಾನವಾಗಿ ಸ್ವೀಕರಿಸಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಆಡಬೇಕು ಮತ್ತು ಶಾರೀರಿಕ ಸದೃಢತೆಗೆ ಆಟ ಪಾಠಗಳು ಮಹತ್ವ. ಈಗಾಗಲೇ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ 1.50 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಿರ್ಮಲಾ ದೇವಿ ಅವರು ಮಾತನಾಡಿದ್ರು. ಅದೇ ರೀತಿ ಮಹಿಳಾ ಸೇವಾ ಸಮಾಜದ ಕಾರ್ಯದರ್ಶಿ ಚಂದ್ರಿಕಾ ಗೌಡ ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ರು. ಈ ಕ್ಷೇತ್ರ ಪ್ರಾಣಕ್ಕೆ ಬಂದ್ಬಿಟ್ಟು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿ ಗೆಲ್ತಾ ಇದ್ವಿ, ಇಲ್ಲಾಂದ್ರೆ ಸೋಲ್ತಾ ಇದ್ವಿ. ಅದನ್ನು ಬಹಳ ಸ್ಫೂರ್ತಿಯಾಗಿ ತಗೊಂಡು ನಾವು ಊರಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ಯಾಕಂದ್ರೆ ಒಂದು ಮಾತ್ರ, ನಮ್ಮ ಗ್ರಾಮಗಳಿಂದ ನಾವು ಸ್ಪೋರ್ಟ್ಸ್ ಅಲ್ಲಿ ಆ ಗ್ರಾಮಗಳಲ್ಲಿ ಗೆದ್ದು ನಮ್ಮ ಮಕ್ಕಳನ್ನು ಬಂದ್ವಿ ಅನ್ನೋದಕ್ಕೆ ಬಹಳ ಸಂತೋಷ. ಆ ಸಂತೋಷದ ಒಂದು ವ್ಯವಸ್ಥೆಯನ್ನ ತಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ತುಂಬಾ ಖುಷಿ. ಈ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಕ್ರೀಡಾಪಟುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಶಾಲಾ ಹೆಡ್ ಮಾಸ್ಟರ್ಗಳು ಮತ್ತು ಉಪಾಧ್ಯಾಯರು ಇವತ್ತು ಬಂದು ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇವತ್ತು ಉತ್ತೇಜನ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಿಜವಾಗ್ಲೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಈ ಒಂದು ಕ್ರೀಡಾಂಗಣದಲ್ಲಿ ನಾವು ಕ್ರೀಡಾಂಗಣದ ಒಂದು ವ್ಯವಸ್ಥೆಯನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋ ಪ್ರಯತ್ನ ನನ್ನಲ್ಲಿದ್ದು ಕೂಡ ನಾನು ಇಲ್ಲಿ ಕ್ಷೇತ್ರಕ್ಕೆ ಶಾಸಕನಾಗಿ ಬಂದಂತ ಸಂದರ್ಭದಲ್ಲಿ ಸುಮಾರು 1,50,00,000 ಎಸ್ಟಿಮೇಟ್ ಮಾಡಿಬಿಟ್ಟು ಗೌರ್ಮೆಂಟ್ಗೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಈಗ ನಮಗೆ ಸುಮಾರು ಒಂದು 80 ಲಕ್ಷ ರೂಪಾಯಿ ದುಡ್ಡು ಬಿಡುಗಡೆ ಮಾಡಿದ್ದಾರೆ. ಆ ದುಡ್ಡನ್ನು ಉಪಯೋಗಿಸಿಕೊಂಡು ಇಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸವಲತ್ತು ಮತ್ತು ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸಗಳು ಇಲ್ಲಿ ಆಗಬೇಕಾಗಿದೆ. ಇದಕ್ಕೆ ಕಾರಣಾಂತರಗಳಿಂದ ಈಗ ಡಿಲೇ ಆಗಿದ್ದು. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇದು ಈ ಗ್ರೌಂಡ್ ಬಂದು ಇಲ್ಲಿ ಟಿವಿ ಕಾಲೇಜಿಗೆ ಸೇರಿರ್ತಕ್ಕಂಥ ಒಂದು ಆಸ್ತಿ. ಇದು ಈ ಆಸ್ತಿನ ನೀವು ನಮ್ಮ ಕ್ರೀಡಾ ವ್ಯವಸ್ಥೆಗೋಸ್ಕರ ಕ್ರೀಡಾಂಗಣಕ್ಕೋಸ್ಕರ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ನಾನು ಸಾಕಷ್ಟು ಸಾರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದ್ದೀನಿ. ಅದೇ ರೀತಿ ನಮ್ಮ ಪ್ರಿನ್ಸಿಪಾಲ್ರನ್ನು ನಾನು ಕೇಳಿದ್ದೀನಿ. ನಾನು ಈ ಸಾರಿ ನಮ್ಮ ಗೋವಿಂದಪ್ಪ ಅವರು ಮಾತಾಡಿದ ಪ್ರಿನ್ಸಿಪಾಲ್ ಹತ್ರ ಆದಷ್ಟು ಬೇಗ ನೀವು ಇದನ್ನ ಹ್ಯಾಂಡ್ ಓವರ್ ಮಾಡಿ. ಯಾಕಂದ್ರೆ ಮೊಳಕಾಲ್ಮೂರು ಪಟ್ಟಣದಿಂದ ಮೊಳಕಾಲ್ಮೂರು ಕೇಂದ್ರ ಬಿಂದುವಾಗಿ ಇಲ್ಲಿ ನಾವು ಬರ್ತಕ್ಕಂಥ ಸೌಲಭ್ಯಗಳಿಗೆ ಬರ್ತಕ್ಕಂಥ ಜನ ಕೊಡಲು ಹೋದ್ರೆ ಇದು ನಮಗೆ ನಿಜವಾಗ್ಲೂ ಬಹಳ ಅವಮಾನಕರವಾಗುತ್ತೆ. ಆ ಒಂದು ಕಾರಣದಿಂದ ಆದಷ್ಟು ಬೇಗ ನೀವು ಆ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿ ಅದನ್ನ 80 ಲಕ್ಷದಲ್ಲಿ ಇನ್ನೂ 45 ಲಕ್ಷ ರೂಪಾಯಿ ಓದಿಸ್ತಿಲ್ಲ. ಇದನ್ನ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಪ್ರಯತ್ನ ನಾವು ಖಂಡಿತವಾಗ್ಲೂ ಮುಂದಿನ ವರ್ಷ ಮಾಡ್ತೀವಿ. ಈ ಕೆಲಸ ಮಾಡೋಣ ಅಂತ ನನಗೆ ಕೂಡ ಆಸೆ. ಯಾಕಂದ್ರೆ ನಮಗೆ ಇಲಾಖೆಯ ಸರ್ವ ಸಂಘಗಳ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು, ಸೇರಿರ್ತಕ್ಕಂಥ ಎಲ್ಲ ಸದಸ್ಯರೇ, ಪದವಿ ಪೂರ್ವ ಕಾಲೇಜುಗಳ ಎಲ್ಲ ಪ್ರಾಂಶುಪಾಲರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಬಂಧುಗಳೇ, ನೆರೆದಿರ್ತಕ್ಕಂಥ ಕ್ರೀಡಾಂಗಣದಲ್ಲಿ ಎಲ್ಲ ಕ್ರೀಡಾ ಆಸಕ್ತರೇ, ಇವತ್ತು ತಾಲೂಕು ಮಟ್ಟದ ಕ್ರೀಡಾಕೂಟ ಈ ವರ್ಷದಲ್ಲಿ ವಿಶೇಷವಾಗಿ ಪದವಿ ಪೂರ್ವ ಕಾಲೇಜುಗಳನ್ನ ಇಲ್ಲಿ ನಾವು ಮೇಳೈಸಿಕೊಂಡು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಆಗಸ್ಟ್ ತಿಂಗಳ ಪೂರ್ತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮಟ್ಟದಲ್ಲಿ 4 ಪ್ರಾಥಮಿಕ ವಲಯಗಳಲ್ಲಿ ಕ್ರೀಡೆಗಳನ್ನು ನಾವು ಆಯೋಜನೆ ಮಾಡಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿದ್ದೀವಿ. 2 ಪ್ರೌಢಶಾಲಾ ವಲಯ ಮಟ್ಟದಲ್ಲಿ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ ಈಗ ತಾಲೂಕು ಮಟ್ಟದ ಆಯೋಜನೆಯನ್ನ ನಾವು ಮಾಡಿದ್ದೇವೆ. ಈಗಾಗಲೇ ಬೆಳಗಿನ ಅವಧಿಯಿಂದಲೂ ಕೂಡ ತಾಲೂಕು ಮಟ್ಟದ ಎಲ್ಲ ಸ್ಪರ್ಧೆಗಳಲ್ಲೂ ಕೂಡ
ಇವತ್ತು ಮಕ್ಕಳು ಭಾಗವಹಿಸಿ ಈಗ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಾ. ಇದಕ್ಕೆ ಅನೇಕ ದಾನಿಗಳ ಸಹಕಾರನೂ ಕೂಡ ಇದೆ. ತುಂಬಾ ಅಚ್ಚುಕಟ್ಟಾಗಿ ಕ್ರೀಡಾಕೂಟಗಳು ನಡೀತದೆ. ಕ್ರೀಡಾಕೂಟಗಳು ಕ್ರಿಯಾಶೀಲ ಜೀವನಕ್ಕೆ ಬಹಳಷ್ಟು ಸಹಕಾರಿಯಾಗಿರ್ತಕ್ಕಂಥದ್ದು. ತಮ್ಗೆಲ್ಲರಿಗೂ ಗೊತ್ತಿದೆ, ಸ್ವಸ್ಥ ದೇಹ ಸ್ವಸ್ಥ ಮನಸ್ಸು ಅಂತಕ್ಕಂಥದ್ದು. ಇದಕ್ಕೆ ಕಾರಣ ನಮ್ಮೆಲ್ಲ ಕ್ರೀಡಾ ಮನೋಭಾವನೆ. ಪ್ರತಿಯೊಬ್ಬ ಮಗುವು ಕೂಡ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕ್ರೀಡೆಗಳಲ್ಲಿ ತಮಗೆ ಇಷ್ಟವಾಗಿರ್ತಕ್ಕಂಥ ಕ್ರೀಡೆಯಲ್ಲಿ ಭಾಗವಹಿಸಿ ಅದನ್ನ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಶಾಲಾ ಶಿಕ್ಷಣ ಇಲಾಖೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗ ಬೆಳೆದಿರುವ ಕರುತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರವಂತರಿಕ್ಷಣೆಯಿಂದ ಶಾಸ್ತ್ರಿನಂದಿಸಲ್ಲ ಮಂಕುತಿಮ್ಮ. ಕ್ರೀಡೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಒಬ್ಬ ವ್ಯಕ್ತಿಯನ್ನು ಆರೋಗ್ಯವಾಗಿ, ಸಮೃದ್ಧಿಯಾಗಿ ಹಾಗೂ ಕ್ರಿಯಾಶೀಲರಾಗುವಂತೆ ಮಾಡಲು ಕ್ರೀಡೆ ಅತಿ ಅವಶ್ಯಕ. ದೇಹ ಆರೋಗ್ಯವಾಗಿದ್ದಾಗ ಮಾತ್ರ ಮನಸ್ಸು ಆರೋಗ್ಯವಿರಲು ಸಾಧ್ಯ. ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸದಾ ಕಾಪಾಡಿಕೊಂಡು ಮಾತ್ರ ನಮ್ಮ ಜೀವನದಲ್ಲಿ ಉತ್ತಮ ಸಾಧನೆಗಳನ್ನ ಮಾಡಬಹುದು. ಕ್ರೀಡೆಗಳಿಂದ ಆಗುವ ಪ್ರಯೋಜನಗಳು: ದೇಹದಲ್ಲಿನ ರಕ್ತದ ಹರಿವನ್ನು ಸುಧಾರಿಸುತ್ತದೆ, ಅಲ್ಲದೆ ಅನೇಕ ಕಾಯಿಲೆಗಳನ್ನು ತಡೆಗಟ್ಟಲು ಸಹಾಯಕವಾಗಿದೆ. ಕ್ರೀಡೆಗಳು ಒತ್ತಡವನ್ನು ಕಡಿಮೆ ಮಾಡಿ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತವೆ. ಕಾರ್ಯಕ್ರಮದಲ್ಲಿ ಅತಿಥಿಗಳು ಕ್ರೀಡಾ ಜ್ಯೋತಿಯನ್ನು ಸ್ವಾಗತಿಸಿಕೊಂಡು ಧ್ವಜ ವಂದನೆ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಟಿ ಜಗದೀಶ್, ಬಿಇಒ ನಿರ್ಮಲಾದೇವಿ, ಮಹಿಳಾ ಸೇವಾ ಸಮಾಜದ ಅಧ್ಯಕ್ಷೆ ಸಾವಿತ್ರಿಬಾಯಿ, ಕಾರ್ಯದರ್ಶಿ ಎಂಬಿ ಚಂದ್ರಿಕಾಗೌಡ, ಪಶು ಸಂಗೋಪನಾ ಇಲಾಖೆ ಎಇಇ ಡಾಕ್ಟರ್ ಎಚ್ ರಂಗಪ್ಪ, ಪಟ್ಟಣ ಪಂಚಾಯತಿ ಸದಸ್ಯರಾದ ಎಸ್ ಖಾದರ್, ಎಂ ಅಬ್ದುಲ್ಲಾ ನಬೀರ್ ಅನ್ಸಾರಿ, ಕಸಾಪ್ ಅಧ್ಯಕ್ಷ ಜಿಂಕಾ ಶ್ರೀನಿವಾಸ್, ಮುಖಂಡರಾದ ವಿ ಮಾರನಾಯಕ್, ಬಡೋಭಯ್ಯ, ಅಪಿಮಲ್ಲಿ, ಜಿಯಾವುಲ್ಲಾ, ಆಯನ್, ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆಎಂ ಪ್ರಸನ್ನ, ಪ್ರಭಾಕರ್, ದೈಹಿಕ ಪರೀಕ್ಷೆ ವೀಕ್ಷಕ ಅಬ್ರಾಂ, ಪ್ರಾಚಾರ್ಯ ಗೋವಿಂದಪ್ಪ, ಮುಖ್ಯ ಶಿಕ್ಷಕರಾದ ಬಿಒ ಭಾನ್, ಡಿಕೆ ಮಂಜುನಾಥ್, ಬುರೇಶ್, ಶಿಕ್ಷಕರಾದ ಎಸ್ಕೆ ಗಂಗಾಧರ್, ಜಾಕಿರ್ ಹುಸೇನ್, ಮುಜಾಮಿಲ್ ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.